ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್. ಸೊ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತಿನ ವಿಡಿಯೋದಲ್ಲಿ ನಾನು ನಾರ್ಮಲ್ ರ್ಯಾಂಡಮ್ ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಮನೇಲಿ ಶ್ರಾವಣ ಶನಿವಾರ ಮಾಡಿದ್ವಿ. ಆ ಒಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಈಗ ಪುಟ್ಟ ಕ್ಲಿಪ್ಸ್ ಕೂಡ ಇತ್ತು, ಅದನ್ನು ಈ ವಿಡಿಯೋ ಮುಖಾಂತರ ಶೇರ್ ಮಾಡ್ಕೊತೀನಿ. ಬೆಳಗ್ಗೆನೆ ಎದ್ದು ಪೂಜೆ ಎಲ್ಲ ಮಾಡಿ ಆಫೀಸಿಗೆ ಹೋಗಿ ಬಂದು ಅದಾದ್ಮೇಲೆ ಸ್ವಲ್ಪ ಬೇರೆ ವರ್ಕಲ್ಲಿ ಬಿಸಿ ಆಗಿದೆ. ಸೊ ಈಗ ಆಂಜನೇಯ ದೇವಸ್ಥಾನದಲ್ಲೂ ಅಷ್ಟು ತುಂಬಾ ಚೆನ್ನಾಗಿ ಪೂಜೆ ಮಾಡಿದ್ರು. ಸೊ ಅಲ್ಲಿಗೆ ಹೊರಟಿದ್ದೀನಿ. ಸೊ ಅದಕ್ಕೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಡ ಮಾಡೋದು ಬೇಡ, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಈ ವಿಡಿಯೋ ಫುಲ್ ಆಗಿ ನೋಡಿ, ಎಂಜಾಯ್ ಮಾಡಿ. ನೋಡಿದ್ರೆಲ್ಲ ನಮ್ಮ ಮನೇಲಿ ಸಿಂಪಲ್ ಆಗಿ ಶ್ರಾವಣ ಶನಿವಾರ ಮಾಡಿದ್ವಿ. ಸೊ ಈ ಶ್ರಾವಣ ಶನಿವಾರ ನಾವು ಒಂದು 3 ವರ್ಷದಿಂದ ಮಾಡ್ಕೊಂಬರ್ತಿದ್ವಿ. ಇದ್ರದ್ದು ಸಪ್ರೇಟ್ ಲಾಗ್ ಹಾಕಿದ್ದೀನಿ ಲಾಸ್ಟ್ ಇಯರು. ಸೊ ಅದರದ್ದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ಹೋಗಿ ಚೆಕ್ ಮಾಡ್ಬೋದು. ಆಂಜನೇಯ ದೇವಸ್ಥಾನದಲ್ಲಿ ಇವತ್ತು ಪೂಜೆ ಇದೆ, ಅದಕ್ಕೋಸ್ಕರ ಬೆಲ್ದಾರ್ತಿ ರೆಡಿ ಮಾಡ್ಕೊಂಡಿದ್ದೀನಿ. ಬನ್ನಿ ಹೋಗೋಣ. ನಮ್ಮಮ್ಮ ಹೊರಟಿದ್ದಾರೆ ಆಲ್ರೆಡಿ, ನಾನು ಈಗ ಹೋಗ್ತಾ ಇದ್ದೀನಿ. ಸೊ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಲಂಕಾರ, ತರಕಾರಿ ಅಲಂಕಾರ ಆಯಿತು. ಸೊ ಪ್ರತಿ ವಾರ ಒಂದೊಂದು ಅಲಂಕಾರ ಮಾಡ್ತಾರೆ. ಸೊ ಈ ವಾರ ಈ ಅಲಂಕಾರ ಮಾಡಿದ್ರು. ದೇವಸ್ಥಾನದಲ್ಲಿ ಪ್ರಸಾದ ಕೇಸರಿ ಬಾತು ಹಾಗೆ ಉಪ್ಪಿಟ್ಟು ಕೊಟ್ಟಿದ್ದಾರೆ. ಏನೋ ಒಂಥರ ಚೆನ್ನಾಗಲ್ಲ ದೇವಸ್ಥಾನದ ಪ್ರಸಾದ ಟೇಸ್ಟ್ ಎಲ್ಲೂ ಬರಲ್ವೇನೋ. 5 ಸ್ಟಾರ್ ಹೋಟ್ಲಲ್ಲಿ ತಿಂದರೂ ದೇವಸ್ಥಾನ ಪ್ರಸಾದ ಟೇಸ್ಟ್ ಸಿಗಲ್ಲ ಅನಿಸುತ್ತೆ. ಒಂಥರ ಸ್ಯಾಟಿಸ್ಫ್ಯಾಕ್ಷನು, ಒಂಥರ ತೃಪ್ತಿ, ಮನಸ್ಸಿಗೆ ತೃಪ್ತಿ ಆಗೋ ಥರ ಇರುತ್ತೆ ದೇವಸ್ಥಾನ ಪ್ರಸಾದ. ಟು ಬಿ ಆನೆಸ್ಟ್, ನನಗಂತೂ ದೇವಸ್ಥಾನ ಪ್ರಸಾದ ಎಷ್ಟು ಕೊಟ್ಟರು ತಿಂತೀನಿ. ಸಖತ್ ಇಷ್ಟ ನಂಗೆ ದೇವಸ್ಥಾನ ಪ್ರಸಾದ. ಆದರೆ ನನಗೆ ಉಪ್ಪಿಟ್ಟು ಅಂದ್ರೆ ಅಷ್ಟು ಇಷ್ಟ ಆಗಲ್ಲ. ಬಟ್ ಇವತ್ತು ಉಪ್ಪಿಟ್ಟು ತಿಂತಾ ಇದ್ದೀನಿ ದೇವಸ್ಥಾನದಲ್ಲಿ ಕೊಟ್ಟಿದ್ದಾರೆ ಅಂತ. ನಮ್ಮ ಆಂಜನೇಯ ದೇವಸ್ಥಾನದಲ್ಲಿ ಪಲಾವ್ ಸಕ್ಕತ್ತಾಗಿ ಮಾಡ್ತಾರೆ. ನಾವು ಒಂದ್ಸಲ ಪೂಜೆ ಮಾಡಿಸಿದ್ವಿ, ಅವಾಗೂ ಲೈಕ್ ಪಲಾವ್ ನಾವು ಪ್ರಸಾದ ಮಾಡಿಸಿದ್ವಿ. ಸಕ್ಕತ್ತಾಗಿ ಬಂದಿತ್ತು ಮಾತ್ರ ಟೇಸ್ಟ್. ಅಂದರೆ ನಾವು ಮಾಡಿಸಿಲ್ಲ, ಬಟ್ರ್ ಕೊಟ್ಬಿಟ್ಟು ನಾವು ಮಾಡಿಸಿದ್ದು. ಸಕ್ಕತ್ತಾಗಿ ಬಂದಿತ್ತು ಟೇಸ್ಟ್ ಮಾತ್ರ. ಚೆನ್ನಾಗಿರುತ್ತೆ ಒಂಥರ. ಟೊಮೆಟೊ ಬಾತ್ ಆಗಲಿ, ಪಲಾವ್ ಆಗಲಿ, ಆಂಜನೇಯ ದೇವಸ್ಥಾನದಲ್ಲಿ ಚೆನ್ನಾಗಿರುತ್ತೆ ಒಂಥರ. ನಿಮಗೂ ಇಷ್ಟನಾ ದೇವಸ್ಥಾನ ಪ್ರಸಾದ ಅಂತ ನಂಗೆ ಕಮೆಂಟಲ್ಲಿ ಹೇಳಿ, ಇಲ್ಲ ಅಂದರೆ ಪರ್ಸ್ನಲಿ ಹೇಳಿ. ನಂಗೆ ಗೊತ್ತು ಆಲ್ಮೋಸ್ಟ್ ಎಲ್ಲರಿಗೂ ಇಷ್ಟ ಇರುತ್ತೆ ಅಂತ. ಎತ್ತಿಲ್ ಬಂದಿದ್ದೇನೆ, ಆಯ್ ಮಾಡೋ. ನಾನು ಕಣ್ಣೆದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಗೊತ್ತು, ಇವನ್ನ ಸ್ನ್ಯಾಪ್ ಅಲ್ಲಿ ಫಾಲೋ ಮಾಡಿ, ಸೊ ದಟ್ ಇವನ್ ಸ್ನ್ಯಾಪ್ ವ್ಲಾಗ್ಸ್ ನ ನೀವು ಫಾಲೋ ಮಾಡ್ಬೋದು. ಏನಾದ್ರೂ ಕಾಮಿಡಿ ಮಾಡೋ ಕಂಟೆಂಟ್ ಮೈತಿಲ್ ಕಾಮಿಡಿ ಮಾಡೋ ಏನಾದ್ರು. ಏನು ಗೊತ್ತೇನೋ, ನಾವು ಬರ್ಡೇದ ವಿಡಿಯೋ ಹಾಕಿದ್ವಿ ಗೊತ್ತಾ, ಆವಾಗ ನೀನೇನು ತುಂಬ ಜನ ಲವ್ ಮಾಡಿಬಿಟ್ಟಿದ್ದಾರೆ. ಅಂದರೆ ನೀನು ಮಾಡೋ ಕಾಮಿಡಿ ಎಲ್ಲರಿಗೂ ಇಷ್ಟ ಆಗ್ಬಿಟ್ಟಿದೆಯಂತೆ. ಯಾರ ಹುಡುಗ ಅಂತ ಕೇಳಿದೆ. ನಿಜ ಕಣ, ಮಮ್ಮಿದು. ಮತ್ತೆ ಅವನು ಚೆನ್ನಾಗಿಲ್ಲ ಅಂತ ಅಂದ ಗೊತ್ತಾ, ಚೆನ್ನಾಗಿಲ್ಲ ಅಂತ ಅನ್ನಲ್ಲ, ಊಟ ಚೆನ್ನಾಗಿಲ್ಲ. ನೀನೇ ಅದು, ನೀನ್ ಮಾಮನ ಹತ್ರ ಮಾತಾಡ್ತಿದ್ದೆ ಫೋನಲ್ಲಿ. ಮಾಮನ ಹತ್ರ ಫೋನ್ ಮಾತಾಡ್ತಾ ಇದ್ದೆ. Okay, Maithil, say hi now to my YouTube channel. Hey, Maithil ಅಕೌಂಟ್ ಇದೆ, ಒಂದು ಟಾಮ್ ಬಾಯ ಏನು ಅಲ್ಲ ಟಾಮ್ ಟಾಕ್ಸಿ ಅಂತ ಅವನ ಅಕೌಂಟ್ ಇದೆ. ಫಾಲೋ ಮಾಡ್ಬಿಡಿ. ಅವನು ಡ್ಯಾನ್ಸ್ ಚೆನ್ನಾಗಿ ಮಾಡ್ತಾನೆ. ದಯವಿಟ್ಟು ಅವನ್ನ ಫಾಲೋ ಮಾಡ್ಬಿಡಿ. ಎತ್ಬಿಟ್ಟ? ಯಾಕೆ ಗೈಸ್? ಮೈಥಿಲ್ ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತಿದ್ದಾನೆ. ಅವನು ಇನ್ಸ್ಟಾಗ್ರಾಮ್ ಅಲ್ಲಿ ಡ್ಯಾನ್ಸ್ ಮಾಡಿ ವಿಡಿಯೋಸ್ ಹಾಕ್ತಿದ್ದೆ. ಯಾಕೋ ಸ್ಟಾಪ್ ಮಾಡಿದ್ದೆ ನೋಡಿ ಗೈಸ್. ನನ್ನ ವಿಡಿಯೋ ನೋಡ್ತಾನೆ. ಹೇಳಿ ಒಬ್ಬಟ್ಟು ಊಟ ಕಣೋ, ಊಟ ಮಾಡ್ಕೊಂಡು ಹೋಗು. ಇವತ್ತು ಹೆಂಗಿದೆ ಅಂತೇಳಿ ಆಂಟಿ ಮಾಡಿರೋದು. ಇಲ್ಲ
ಆಂಟಿ ಮಾಡಿರೋದು. ಶ್ರಾವಣ ಶನಿವಾರ ಅವ್ನು ಹೇಳ್ತಾನೆ ಕೇಳಿಸ್ಕೊ ಹುಚ್ಚ. ಹೋಗಿ ದೇವಸ್ಥಾನಕ್ಕೆ ಹೋಗ್ಬಾ, ಅಲಂಕಾರ ಚೆನ್ನಾಗಿ ಮಾಡಿದ್ದಾರೆ. ಮಕ ತೊಳ್ಕೊಂಡು ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ ಒಂದ್ ಮಣ ಮೇಕಪ್ ಮಾಡ್ಕೊಂಡು ಎಸ್ ಮೈಥಿಲ್ ಕಾನ್ವರ್ಸೇಷನ್ ಆಗಲಿ ನನ್ನ ತಂಗಿ ಕಾನ್ವರ್ಸೇಷನ್ನ ಸ್ವಲ್ಪ ರಾ ಕ್ಲಿಪ್ಸ್ನ ಶೇರ್ ಮಾಡಿದ್ದೀನಿ ಬಿಕಾಸ್ ನೀವೆಲ್ಲ ಇಷ್ಟಪಡ್ತೀರಾ ಅಂತ. ಸೊ ಡೋಂಟ್ ಮೈಂಡ್ ಯಾವ್ದಾದ್ರು ಮಿಸ್ ಆಗಿತ್ತು ಅಂತ ಹೇಳಿದ್ರೆ. ಎಸ್ ಅದಾದಮೇಲೆ ಅವತ್ತಿನ ನೈಟು ನಾನು ನನ್ನ ತಮ್ಮ ಕಾಂತಿ ಸ್ವೀಟ್ಸ್ಗೆ ಹೋಗಿದ್ವಿ. ನನ್ನ ತಮ್ಮಂಗೆ ರಸ್ಮಲೈ ತಿನ್ನಬೇಕು ಅಂತ ಕ್ರೇವಿಂಗ್ಸ್ ಆಗಿಬಿಟ್ಟಿತ್ತು. ಸೊ ಅದಕ್ಕೆ ಕರ್ಕೊಂಡು ಹೋಗಿದ್ದೆ. ಚೆನ್ನಾಗಿತ್ತು, ನಮ್ಮ ಮನೆ ಹತ್ರನೇ ಇದ್ದಿದ್ದು. ಸೊ ಹೋಗಿ ರಸ್ಮಲೈ ಮತ್ತು ಕಾರ್ನ್ ಪಿಜ್ಜಾ ಅಂತ ತೊಗೊಂಡಿದ್ವಿ. ಇವಾಗ ವರಮಹಾಲಕ್ಷ್ಮಿ ಹಬ್ಬ ಇರೋದಕ್ಕೆ ಆಫರ್ಸ್ ಇದೆ. ಇದು ಯಾವುದೇ ಥರ ಪ್ರಮೋಷನ್ ಅಲ್ಲ, ಜಸ್ಟ್ ನಾನು ಹೋಗಿದ್ದೆ. ಸೊ ಅಲ್ಲಿರೋರು ನನಗೆ ಗೊತ್ತಿದ್ದಾರೆ, ಕಾಂತಿ ಸ್ವೀಟ್ಸಲ್ಲಿ ಬಿಲ್ಲಿಂಗ್ ಮಾಡ್ತಾರಲ್ವ, ಸೊ ಅವ್ರು ನನಗೆ ಗೊತ್ತಿರೋರು. ಅದೇ ಹೇಳ್ತಾಯಿದ್ರು, ಹೇಳ್ಬಿಡಿ ಮೇಡಮ್ ಸ್ವಲ್ಪ ಆಫರ್ ಇದೆ ಅಂತ. ಸೊ ಆ ರೀಸನಿಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಇದು ನಮ್ಮ ಮನೆ ಹತ್ರನೇ ನಿಯರ್ ಬೈ JP ನಗರ್ H ಫೇಸಲ್ಲಿರೋದು. ಸೊ ಈ ಲೊಕೇಶನಲ್ಲಿ ಮಾತ್ರ ಆಫರ್ಸ್ ಅಲ್ಲ, ಎಲ್ಲ ಕಡೆನೂ ಇವಾಗ ಕಾಂತಿ ಸ್ವೀಟ್ಸಲ್ಲಿ ಆಫರ್ಸ್ ಇದೆಯಂತೆ. ಸೊ ಡೂ ಚೆಕ್ಔಟ್. ಎಸ್ ಚೆನ್ನಾಗಿತ್ತಂತೆ. ನನ್ನ ತಮ್ಮಂಗೆ ಸ್ಯಾಟಿಸ್ಫೈ ಆಗೋವರೆಗೂ ತಿಂದ. ನಾನು ಕಾರ್ನ್ ಪಿಜ್ಜಾ ಆರ್ಡರ್ ಮಾಡಿಕೊಂಡು ತಿಂದ್ಬಿಟ್ಟು ಮನೆಗೆ ಹೊರಟಿದ್ದಾಯಿತು. ನಾನು ಕಿಸನ್ ಜಾಮ್ ಅಂದ್ಕೊಂಡ್ಬಿಟ್ಟೆ, ಗೊತ್ತಾಯ್ತು ಆಮೇಲೆ. ಈ ಕ್ಲಿಪ್ಪಿಂಗ್ ಬಂದ್ಬಿಟ್ಟು ನೆಕ್ಸ್ಟ್ ಡೇ. ಸೊ ನಾನು ನನ್ನ ತಂಗಿ ಮಶ್ರೂಮ್ ಬಿರಿಯಾನಿ ತಿನ್ನೋಕೆ ಹೋಗಿದ್ವಿ. ಎಲ್ಲಿ ಅಂದರೆ ನಮ್ಮ ಆಫೀಸ್ ಹತ್ರನೇ ಶ್ರೀ ಮಂಜುನಾಥ ಮಶ್ರೂಮ್ ದಮ್ ಬಿರಿಯಾನಿ ಅಂತ ಇದೆ. ಸೊ ತುಂಬ ಚೆನ್ನಾಗಿ ಮಾಡ್ತಾರೆ ಇಲ್ಲಿ, ತುಂಬ ಫೇಮಸ್ ಕೂಡ ಅಂತಲೂ ಹೇಳ್ಬೋದು. ಸಾಕಷ್ಟು ರೀಲ್ಸಲ್ಲಾಗಲಿ ಯೂಟ್ಯೂಬರ್ ಆಗಲಿ ಬಂದು ಈ ಒಂದು ಫುಡ್ನ ಎಕ್ಸ್ಪ್ಲೋರ್ ಮಾಡಿದ್ದಾರೆ. ಸೊ ನಾವು ಒಂದು ರೆಗ್ಯುಲರಾಗಿ ಹೋಗ್ತಾ ಇರಲ್ಲ, ಯಾವಾಗಾದರೂ ತಿನ್ನಬೇಕು ಅಂತ ಅನಿಸಿದಾಗ ಹೋಗಿ ತಿನ್ಕೊಂಬರ್ತೀವಿ. ತುಂಬ ಟೇಸ್ಟಿಯಾಗಿರುತ್ತೆ. ಎಸ್ ಆವತ್ತಿನ ನೈಟು ನನ್ನ ತಂಗಿ ಒಂದು ಆನ್ಲೈನಲ್ಲಿ ಸ್ಟೋರಿ ಬುಕ್ ಆರ್ಡರ್ ಮಾಡಿದ್ಲು. ಅವಳಿಗೇನೋ ಪ್ರಾಜೆಕ್ಟ್ ವರ್ಕ್ ಇತ್ತು ಅಂತ. ಸೊ ಅದನ್ನ ನಾನೇ ಓಪನ್ ಮಾಡಿದೆ, ಚೆನ್ನಾಗಿತ್ತು. ಇನ್ನೂ ನಾನು ಸ್ಟಾರ್ಟ್ ಮಾಡಿಲ್ಲ, ಅವಳು ಇನ್ನೂ ಓದೋಕ್ಕೆ ಸ್ಟಾರ್ಟ್ ಮಾಡಿಲ್ಲ. ಈ ವಿಡಿಯೋ ಇಲ್ಲಿಗೆ ಹೆಂಡ್ ಮಾಡ್ತೀನಿ. ಇಷ್ಟ ಆಗುತ್ತೆ ಇವತ್ತಿನ ವಿಡಿಯೋ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ಟೇ ಟ್ಯೂನ್ ಫಾರ್ ಅಪ್ಕಮಿಂಗ್ ಇಂಟ್ರೆಸ್ಟಿಂಗ್ ವ್ಲಾಗ್ಸ್. ಮೀಟ್ ಯು ಸೂನ್. ಬೈ ಬೈ, ಟೇಕ್ ಕೇರ್, ಥ್ಯಾಂಕ್ಸ್ ಫಾರ್